ಇನ್ನು ಹವಾಮಾನ ವೈಪರೀತ್ಯದಿಂದ ತರಕಾರಿ ಬೆಳೆ ಹಾನಿಯಾಗ್ತಾ ಇದೆ. ಗಗನಕ್ಕೇರಿದ ಟೊಮ್ಯಾಟೊ ಬೆಲೆ, ಗ್ರಾಹಕರು ಕೂಡ ಕಂಗಾಲಾಗಿದ್ದಾರೆ. ಶತಕದತ್ತ ಮುನ್ನುಗ್ತಾ ಇದೆ ಕೆಂಪು ಸುಂದರಿಯ ಬೆಲೆ ಅಂದ್ರೆ ಟೊಮ್ಯಾಟೊ. 600 ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಪ್ರತಿ ಕೆಜಿ ನುಗ್ಗೆಕಾಯಿ. ಮಾರ್ಕೆಟ್ನಲ್ಲಿ ಜೋಡಿ ನುಗ್ಗೆಕಾಯಿಗೆ 100 ರೂಪಾಯಿ ಇದೆ. ನುಗ್ಗೆಕಾಯಿ ಸಾವಾಸ ಬೇಡ ಅಂತ ಸಿಟಿ ಮಂದಿ ಹೇಳ್ತಾ ಇದ್ದಾರೆ. ಟೊಮ್ಯಾಟೊ ರೇಟ್ ಕೂಡ ಹೆಚ್ಚಾಗಿದೆ. ಹಾಗೆ ನುಗ್ಗೆಕಾಯಿಗೆ 100 ರೂಪಾಯಿ ಆಗಿದೆ ಜೋಡಿ ನುಗ್ಗೆಕಾಯಿಗೆ. ಸೊ ಸಿಕ್ಕಾಪಟ್ಟೆ ಬೆಲೆ ಏರಿಕೆ ಆಗ್ಬಿಟ್ಟಿದೆ. ಕಾರಣ ಹವಾಮಾನ ವೈಪರೀತ್ಯ, ತರಕಾರಿ ಬೆಳೆ ಹಾನಿ ಆಗ್ತಾ ಇದೆ, ಕೆಲ ತರಕಾರಿಗಳು ಹಾಳಾಗ್ತಾ ಇವೆ. ಹಾಗೆ ಏನ್ ಉಳಿಸ್ಕೊಂಡಿದ್ದಾರೆ ರೈತರು, ಯಾವ್ದು ಮಾರ್ಕೆಟ್ಗೆ ಬಂದಿದೆ ಅದರ ಬೆಲೆ ಗಗನಕ್ಕೇರ್ತಾ ಇದೆ. ನೋಡಿ, ಟೊಮ್ಯಾಟೊ ಬೆಲೆ ಪ್ರತಿ ಬಾರಿ ಕೆಂಪು ಸುಂದರಿಯೇ ತುಂಬಾ ಎಕ್ಸ್ಪೆನ್ಸಿವ್ ಆಗೋ ಜನರಿಗೆ. ಏನಾದರೂ ಬೆಳೆ ಹಾನಿ ಆಯಿತು, ಹವಾಮಾನ ವೈಪರೀತ್ಯ, ರೈತರಿಗೆ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ 600 ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಪ್ರತಿ ಕೆಜಿ ನುಗ್ಗೆಕಾಯಿ. ನಾನಿರೋದು ಕೋರ್ಮಂಗ್ಲ. ಅಲ್ಲಿ ಕೆಜಿ ಟೊಮೊಟೊ 60 ರೂಪಾಯಿ 70 ರೂಪಾಯಿ ಅಂತ ಹೇಳಿದ್ರು. ಅದಕ್ಕೆ ನಾನು ಇಲ್ಲಿ ಬಂದು ತಗೊಂಡು ಹೋಗ್ತಿರೋದು. ಬೇರೆ ಎಲ್ಲವೂ ಎಷ್ಟು ಹೇಳ್ತಾರೆ ಮೇಡಮ್ ಮನೆ ಹತ್ರ? ಅಲ್ಲಿ ಆ ಕಡೆ ಎಲ್ಲ ಜಾಸ್ತಿನೇ, ಎಬೋ 15 ಕೆಜಿನೇ, ಎಲ್ಲಾನೇ 15 ಅಲ್ಲಿ ಎಲ್ಲಾನೇ ರೇಟ್ ಜಾಸ್ತಿ. ಅಲ್ಲಿ ಕಡಿಮೆ ಮಾಡಿದ್ರೆ ಓಕೆ, ಇಲ್ಲಾಂದ್ರೆ ತುಂಬಾನೇ ಕಷ್ಟನೇ ಮೇಡಮ್. ಸಾಮಾನ್ಯವಾಗಿ ನುಗ್ಗೆಕಾಯಿ ಅಂದ್ರೆ ಎಲ್ಲರಿಗೂ ಹೌದು, ನುಗ್ಗೆಕಾಯಿ ಸರ್. ಸಾಂಬಾರಿಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಅಂತ 500-600 ರೂಪಾಯಿ ಅಂತಿದ್ದಾರೆ ನುಗ್ಗೆಕಾಯಿ ಕೆಜಿ. ಹೇಗ ಅನ್ಸುತ್ತೆ ಮೇಡಮ್ ತಮ್ಗೆಲ್ಲ ಒಂದ್ ಕಡೆ ನುಗ್ಗೆಕಾಯಿ ಇಷ್ಟ ಆಗಿರೋದ್ರಿಂದ ನುಗ್ಗೆಕಾಯಿ ಸವಾಸ ಬೇಡ ಅನ್ಸುತ್ತೆ? ಹೌದು, ಹಂಗೆ ಅನ್ಸುತ್ತೆ. ಏನ್ ಹೇಳ್ತೀರಾ ಮೇಡಮ್ ಈ ನುಗ್ಗೆಕಾಯಿ ದರ ಇಷ್ಟೊಂದು ಏರಿಕೆ ಆಗಿರೋದ್ರ ಬಗ್ಗೆ? ಪ್ರತಿನಿಧಿ ಕಿರಣ್ ಸೂರ್ಯ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಕಿರಣ್ ಸೂರ್ಯ, ಜನ ಮಾತನಾಡ್ತಾ ಇರೋದನ್ನ, ಗ್ರಾಹಕರು ಮಾತನಾಡ್ತಾ ಇರೋದನ್ನ ಕೇಳ್ತಾ ಇದ್ವಿ. ಕೆಲವೊಂದು ತರಕಾರಿ ಮುಟ್ಟೋದೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ಮಾರ್ಕೆಟ್? ಜನ ಇದಾರ, ಖರೀದಿ ಮಾಡ್ತಾ ಇದಾರಾ, ಅವ್ರೇನ್ ಹೇಳ್ತಾರೆ? ಕಿರಣ್. ಹೌದು ಚೈತ್ರ, ಈಗಾಗಲೇ ಕೂಡ ಹವಾಮಾನ ವೈಪರೀತ್ಯದ ಹಿನ್ನೆಲೆ ಮತ್ತೆ ಅಕಾಲಿಕ ಮಳೆ ಹಿನ್ನೆಲೆ ಈಗಾಗಲೇ ಕೂಡ ತರಕಾರಿ ಬೆಲೆ ವಿಪರೀತವಾಗಿ ಏರಿಕೆ ಆಗಿರುವಂಥದ್ದು. ಸದ್ಯ ನಾನೀಗ KR ಮಾರ್ಕೆಟ್ನಲ್ಲಿದ್ದೀನಿ. KR ಮಾರ್ಕೆಟ್ನಲ್ಲಿ ಇವತ್ತು ಭಾನುವಾರವಾಗಿರುವಂಥ ಕಾರಣ ತುಂಬ ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಕೂಡ ತರಕಾರಿಗಳನ್ನು ಕೊಳ್ಳಲಿಕ್ಕೆ ಮುಂದಾಗಿರುವಂಥದ್ದು. ಇಡೀ KR ಮಾರ್ಕೆಟ್ ಹುಡುಕಿದ್ರೆ 1-2 ಅಂಗಡಿಯಲ್ಲಿ ಮಾತ್ರ ನುಗ್ಗೆಕಾಯಿ ಸಿಗ್ತಾ ಇರುವಂಥದ್ದು. ನುಗ್ಗೆಕಾಯಿ KR ಮಾರ್ಕೆಟಲ್ಲೇ 600 ರೂಪಾಯಿ ಕೆಜಿಗೆ ಮಾರಾಟವಾಗ್ತಿರುವಂಥದ್ದು. ಮನೆ ಹತ್ರ 650ರಿಂದ 700 ರೂಪಾಯಿ 1 ಕೆಜಿಗೆ ಮಾರಾಟವಾಗ್ತಿರುವಂಥದ್ದು. ಅದು ಕೂಡ ಬೆಳಗ್ಗೆಯಿಂದ ಉಳಿದಿರುವಂಥದ್ದು ಇಷ್ಟೇ. ಇನ್ನು ನಾಳೆ ಅಥವಾ ನಾಡಿದ್ದು ಮತ್ತಷ್ಟು ದರ ಏರಿಕೆ ಆಗತ್ತೆ ಅಂತೇಳಿ ಈ ಹಿಂದೆ KR ಮಾರ್ಕೆಟ್ಗೆ ರಾಜಧಾನಿ ಬೆಂಗಳೂರಿಗೆ 100 ಟನ್ನಷ್ಟು ನುಗ್ಗೆಕಾಯಿ ಸಪ್ಲೈ ಆಗ್ತಿದ್ರೆ ಈಗ ಸದ್ಯ 30ರಿಂದ 40ರಷ್ಟು ಟನ್ ಅಷ್ಟೇ ಸಪ್ಲೈ ಆಗ್ತಾ ಇರುವಂಥದ್ದು. ಈಗಾಗಲೇ ಗ್ರಾಹಕರು ಕೂಡ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಪ್ರತಿಯೊಂದು ತರಕಾರಿ ಬೆಲೆ ಕೂಡ ಈಗಾಗಲೇ ಹೀರೆಕಾಯಿ ಇರ್ಬೋದು, ಡಬಲ್ ಬೀನ್ಸ್ ಇರ್ಬೋದು, ಹಸಿಮೆಣಸಿನಕಾಯಿ ಇರ್ಬೋದು, ಈ ಥರದ್ದೆಲ್ಲವೂ ಕೂಡ 100ರ ಗಡಿ ದಾಟಿರುವಂಥದ್ದು. ಬೀಟ್ರೋಟು, ಕ್ಯಾರೆಟು ಎಲ್ಲವೂ 70-80 ಈ ತರಹ ದರ ಏರಿಕೆ ಆಗ್ತಾನೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ಗ್ರಾಹಕರು ಎಲ್ಲ ಒಂದು ಕಡೆ 1 ಕೆಜಿ ತೆಗೆದುಕೊಂಡು ಹೋಗಬೇಕಾದಂಥವ್ರು, ಅರ್ಧ ಕೆಜಿ ತೆಗೆದುಕೊಂಡು ಹೋಗಬೇಕಾದಂಥವ್ರು ಎಲ್ಲ ತರಕಾರಿಗಳ ಮಿಕ್ಸ್ 1 ಕೆಜಿಯನ್ನು ತೆಗೆದುಕೊಳ್ತಿದ್ವಿ ಸರ್. ಯಾಕೆ ಅಂದರೆ 1 ಕೆಜಿ ತರಕಾರಿಯನ್ನು ತೆಗೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಸಾಮಾನ್ಯವಾಗಿ ಡಿಸೆಂಬರ್ ಅಂತಿದ್ದಂತೆ ಮದುವೆಗಳ ಸಮಾರಂಭಗಳ ಸೀಸನ್ನು. ಈ ಸಂದರ್ಭದಲ್ಲಿ ಪ್ರತಿಯೊಂದು ಹಬ್ಬ ಹರಿದಿನಗಳಾಗಿರ್ಬೋದು ಮತ್ತು ಮದುವೆ ಸಮಾರಂಭಗಳಲ್ಲಿ ತರಕಾರಿ ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡುವಂಥದ್ದು ವಿಶೇಷ. ಆದರೆ ನುಗ್ಗೆಕಾಯಿ ಆಗ್ತಿರುವಂತಹ ದರಕ್ಕೆ ಜನಸಾಮಾನ್ಯರು ಮತ್ತು ಸಮಾರಂಭಗಳಲ್ಲೂ ಕೂಡ 100 ಕೆಜಿ 200 ಕೆಜಿ ತೆಗೆದುಕೊಂಡು ಹೋಗಬೇಕಾದಂಥವ್ರು 20 ಕೆಜಿ 30 ಕೆಜಿ ಈ ಥರ ತೆಗೆದುಕೊಂಡು ಹೋಗ್ಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಪ್ರತಿದಿನ ಅಂದರೆ 60ರಷ್ಟು ಏನು ಬೆಂಗಳೂರಿಗೆ ಬರಬೇಕಾಗಿದ್ದಂತಹ ತರಕಾರಿ ಇದೆ, ಅದು ಕೂಡ ಈಗಾಗಲೇ ಬರದಂಗೆ ಆಗ್ತಾ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ತಮಿಳುನಾಡಿನಲ್ಲಿ ಸರಿಯಾದಂತಹ ಅಂದರೆ ಹವಾಮಾನ ವೈಪರೀತ್ಯ ಏನಿದೆ, ಹಾಗಾಗಿ ಸಮಸ್ಯೆ ಉಂಟಾಗಿದೆ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ತಮಿಳುನಾಡಿಂದ ಬರುವಂತಹ ಏನು ನುಗ್ಗೆಕಾಯಿ ಏನಿದೆ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೋಡ್ ಬಂದಾಗ ಮಾತ್ರ ಈ ಒಂದು ಕಡಿಮೆ ಆಗತ್ತೆ ಅನ್ನೋ ಒಂದು ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ಕಿರಣ್ ಸೂರ್ಯ ಮಾಹಿತಿಗಾಗಿ.